ಬನ್ನಿ ಬಿಗ್ ಇಂಪ್ಯಾಕ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಬೀದರ್ನ ತಹಶೀಲ್ದಾರ್ ಕಚೇರಿಗೆ ಬರ್ತಾ ಇರುವಂಥ ಜನಗಳ ಸಮಸ್ಯೆ ಬಗ್ಗೆ ಒಂದು ವರದಿ ನಿಮ್ಮ ಬಿಗ್ ಇಂಪ್ಯಾಕ್ಟ್ನಲ್ಲಿ. ಬನ್ನಿ ನೋಡೋಣ ಏನು. ಎಸ್, ಒಂದು ಕಡೆ ಅನಾರೋಗ್ಯದಿಂದ ಬಳಲುತ್ತಿರೋ ತಾಯಿಯನ್ನ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಲು ಪರದಾಡುತ್ತಿರೋ ಮಗ. ಇದು ಕಚೇರಿಯ ಹೊರಗಡೆಯ ದೃಶ್ಯ. ಇನ್ನು ಕೆಲಸಕ್ಕಾಗಿ ಕಚೇರಿಯ ಒಳಗೆ ವಯಸ್ಸಾದವರು ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ. ನೋಡಿ, ಇಬ್ರು ಮಕ್ಕಳು ವಯಸ್ಸಾದ ತಮ್ಮ ತಾಯಿಯನ್ನ ಎತ್ತಿಕೊಂಡು ಉಪ ನೋಂದಣಾಧಿಕಾರಿ ಕಚೇರಿಗೆ ಹೇಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನೋದು. ಟಾಯ್ಲೆಟ್ ಬಂದಿನಾಗ ಇಲ್ಲಿ ಒಳಗೆ ನೋಡಿದೆವು ಇಲ್ಲಿ ಇಲ್ಲ ಅಂತ ನೀರಿಲ್ಲ ಒಳಗೆ ಟ್ಯಾಂಕಿ ಬಲ್ಲ ಒಯ್ದೀನಿ ಹಿಂಗೆ ಕೈಲಾಕ ನೋಡಿದಿರಲ್ಲ ಹಂಗೆ ಎತ್ಕೊಂಡು ಒಯ್ದ ಅಲ್ಲಿ ತನಕ ಒಯ್ದಾನ. ಈಗ ಒಯ್ಲಾಕ ಏನು ಚೇರ್ ಇಲ್ಲ ಏನಿಲ್ಲ, ಲಿಫ್ಟ್ ಇಲ್ಲ ಏನಿಲ್ಲ. ಈಗ ಹೆಂಗೆ ಹೋಗ್ಬೇಕು, ಕಮ್ಮಿ ಕೊಡಬೇಕು, ಎತ್ಕೊಂಡು ಹೋಗ್ಬೇಕಂತ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೀದರ್ ಜಿಲ್ಲೆಯ ಔರಾದ್ನ ತಹಶೀಲ್ದಾರ್ ಕಚೇರಿಯಲ್ಲಿ. ಇಲ್ಲಿಗೆ ಬರುವ ಜನರು ನಿಜಕ್ಕೂ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಅದರಲ್ಲೂ ವಯಸ್ಸಾದವರ ಪಾಡಂತೂ ಯಾರಿಗೂ ಹೇಳತಿರದಾಗಿದೆ. ಕಚೇರಿಗೆ ಬರೋರಿಗೆ ಕುಡಿಯುವ ನೀರಿಲ್ಲ. ಕಚೇರಿಯ ಆವರಣದಲ್ಲಿ ನೀರಿನ ಘಟಕ ಇದ್ರೂ ಹಾಳಾಗಿ ಹೋಗಿದೆ. ಇನ್ನು ವಿದ್ಯುತ್ ಕೈಕೊಟ್ರೆ ಇವರ ಗೋಳು ಕೇಳುವವರೇ ಇಲ್ಲ. ನಾನು ನಡ್ಲಿಕ್ಕೆ ಬರೋರು ಹೋಗಿದ್ರಿ, ಆಪರೇಷನ್ ಆಗ್ಯದ, ಬಿದ್ದಿದ ಟಂಕಿಂದು, ಅದಕ್ಕೆ ನಡ್ಲಿಕ್ಕೆ ಬರಲ್ಲ. ನನ್ನ ಮಗೊಂದು ಈಗ ಮುಪ್ಪಾಗಿದ್ದ ಆಯ್ತಾನೆ ಮಗನ ಹೆಸರು ಮಾಡಾರಿ ಅಂಥೇಳಿ ಬಂದೆ. ಉಪ ನೋಂದಣಿ ಕಚೇರಿ ಅವ್ಯವಸ್ಥೆ ಒಂದ ಎರಡ, 10 ಹಲವು ಸಮಸ್ಯೆಗಳಿಂದ ಜನರು ಪಡಬಾರದ ಕಷ್ಟಪಡುತ್ತಿದ್ದಾರೆ. ಸರ್, ಇಲ್ಲಿ ಆಫೀಸಿಗೆ ಯಾವುದೇ ಥರದ ಸೌಲಭ್ಯಗಳೂ ಇಲ್ಲ, ಮೂಲ ಸೌಕರ್ಯಗಳನ್ನು ಯಾವುದೇ ಇಲ್ಲ. ಯಾವುದಂದರೆ ವಿಶೇಷವಾಗಿ ಔರಾದ್ ತಾಲೂಕಿನಲ್ಲಿ 2 ಕಿಲೋಮೀಟರ್ನಿಂದ ಇಲ್ಲ 25 ಕಿಲೋಮೀಟರ್ಗಿಂತ ಊರಿನಿಂದ ಇಲ್ಲಿ ಜನಗಳು ಬರ್ತಾರೆ. ಆದರೆ ಇಲ್ಲಿಂದ ಜನರಿಗೆ ಕುಡಿಯುವ ನೀರು ಇಲ್ಲ. ಇವಾಗ ವಾಟರ್ ಫಿಲ್ಟರ್ ಕುಡಿಸಿದ್ದಾರೆ, ಅದಕ್ಕೆ ನೀರಿಲ್ಲ. ಮತ್ತು ಯಾವುದೇ ಇಲ್ಲ, ನೀರಿನ ಸಮಸ್ಯೆ ಇಲ್ಲ. ಅದ್ರ ನಂತರ ಈ ಕಡೆ ಲೇಡೀಸ್ ಸ್ಟಾಪ್ ಇದೆ, ಅವ್ರಿಗೆ ಟಾಯ್ಲೆಟ್ಗೆ ಹೋಗಲು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಹಿಂದುಳಿದ ತಾಲೂಕು ಅಂತಲೇ ಕರೆಸಿಕೊಂಡಿದೆ ಔರಾದ್. ಆದರೆ ಇಲ್ಲಿ ತನಕ ತಹಶೀಲ್ದಾರ್ ಕಚೇರಿಯ ಮೂಲಭೂತ ಸೌಕರ್ಯ ಸಮಸ್ಯೆ ಬಗೆಹರಿದಿಲ್ಲ. ಇನ್ನಾದರೂ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಎಚ್ಚೆತ್ತು ಈ ಜನರ ಸಮಸ್ಯೆ ಬಗೆಹರಿಸಬೇಕಿದೆ. ಔರಾದ್ ತಹಸೀಲ್ ಕಚೇರಿಯ ನರಕ ನೀವೆಲ್ಲ ನೋಡಿದ್ರಿ. ತಕ್ಷಣವೇ ಕ್ಷೇತ್ರ ಜನಪ್ರತಿನಿಧಿಗಳು ಸಂಬಂಧಪಟ್ಟವರು ಜನರಿಗಾಗುತ್ತಿರುವ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗದ ಅಂತ ಹೇಳ್ಬೋದು. ದೂರ ಹಳ್ಳಿಗಳಿಂದ ಬರುವ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಏನು ಟೋಟಲಿ 10 ಹಲವು ಸಮಸ್ಯೆಗಳವ ಇಲ್ಲಿ. ಆ ಸಮಸ್ಯೆಗಳಿಗೆ ನನ್ನ ಪರಿಹಾರ ಕಲ್ಪಿಸೋಂಥ ಕೆಲಸ ಮಾಡಲೇಬೇಕಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವು ಕೂಡ ಈ ಕ್ಷೇತ್ರದ ಜನರ ಪರವಾಗಿ ಒತ್ತಾಯಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಭಾಳ ಮುಖ್ಯವಾಗಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ತಹಶೀಲ್ದಾರ್ ಕಚೇರಿ ಇದು. ನೋಡಿ ಹೆಂಗೆ ಬರ್ತಾ ಇದ್ದಾರೆ. ನೀರಿನ ಘಟಕ ಇದೆ, ಆದರೆ ನೀರು ಬರಲ್ಲ. ಶೌಚಾಲಯ ಇದೆ, ಬಳಕೆ ಆಗ್ತಾ ಇಲ್ಲ. ವೃದ್ಧರು, ಅಂಗವಿಕಲರು ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರು ಬರ್ತಾ ಇಲ್ಲ. ಯಾಕೆ ಮಾಡಿದ್ದೀರಿ? ಮತ್ತೆ ಶೌಚಾಲಯ ಓಪನ್ ಆಗಿಲ್ಲ, ಯಾಕಿದೆ ಅದು? ತಹಶೀಲ್ದಾರ್ ಕಚೇರಿಯಲ್ಲಿ ವಿದ್ಯುತ್ ಕೈ ಕೊಟ್ಟರೆ ಅದಕ್ಕೊಂದು ಸೆಟಪ್ ಬಾಕ್ಸ್ ಅಂತ ಇಲ್ಲ. ಮೂಲಭೂತ ಸೌಕರ್ಯ ಇಲ್ಲದೆ ಜನ ನಿತ್ಯ ಪರದಾಡ್ತಾ ಇದ್ದಾರೆ. ಈ ಸುದ್ದಿಯನ್ನು ನಾನು ಇಂತಿಂಥವರ ಗಮನಕ್ಕೆ ತರ್ತಾ ಇದ್ದೀನಿ. ನಂಬರ್ 1 ನಾಗಯ್ಯ ಹಿರೇಮಠ್ ತಹಶೀಲ್ದಾರರು. ತಹಶೀಲ್ದಾರ್ ಕಚೇರಿ ಸ್ವಾಮಿ, ತಹಶೀಲ್ದಾರ್ರೆ ಇದನ್ನು ನೋಡಿ ದಯವಿಟ್ಟು. ಆಮೇಲೆ ಲವೀಶ್ ಓರ್ಡಿಯಾ ಸಹಾಯಕ ಆಯುಕ್ತರು. ಲವೀಶ್ ಓರ್ಡಿಯಾ ಸಹಾಯಕ ಆಯುಕ್ತರೇ. ಗೋವಿಂದ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳ ಗಮನಕ್ಕೊಂದಿರಲಿ ಅಂತೇಳಿ. ಹಿಂಗಿದೆ ಸರ್, ಆ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಸಿಕ್ಕಿದ್ರೆ ಒಳ್ಳೆಯದು. ಪ್ರಭು ಚೌಹಾಣ್ ಶಾಸಕರು, ಅಲ್ಲಿ MLA. ಭಗವಂತ್ ಖೂಬಾ ಕೇಂದ್ರ ಸಚಿವರು ಮತ್ತು MP. ಆ್ಯಂಡ್ ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಇವರೆಲ್ಲರ ಗಮನಕ್ಕೆ, ಜೊತೆಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರ್ಕಲೆ. ಎಸ್ ಮಲ್ಲಿಕಾರ್ಜುನ ಮರ್ಕಲೆ, ಇದನ್ನೇನಾದರೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿಸ್ಬೋದಾ? ತುಂಬ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿಸಿದ್ರಿ ನೀವು.
ಹೌದು ಜಯಪ್ರಕಾಶ್, ಇದು ಒಂದು ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ಔರಾ ತಾಲೂಕು ಅಂದ್ರೆ ತಾಲೂಕು ಘಟಕ, ತಾಲೂಕು ದಂಡಾಧಿಕಾರಿ ಅಂದರೆ ಇಡೀ ತಾಲೂಕಿಗೆ ಅವರು ಮುಖ್ಯ ಅಧಿಕಾರಿ ಆಗಿರ್ತಾರೆ. ಆದರೆ ಔರಾ ತಾಲೂಕು ಏನು ದಂಡಾಧಿಕಾರಿ ತಹಸೀಲ್ ಕಚೇರಿ ಇದೆ, ಸಿಟಿ ಬಿಟ್ಟು 2 ಕಿಲೋಮೀಟರ್ ದೂರದಲ್ಲಿದೆ. ತಹಸೀಲ್ ಕಚೇರಿಗೆ ಬರೋಂಥ ಜನರಿಗೆ ನಿಜಕ್ಕೂ ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗ್ತಾಯಿದೆ ಅಂತ ಹೇಳ್ಬೋದು. ಈಗಾಗಲೇ ನಾವು ಸುದ್ದಿ ಮಾಡ್ಕೊಂಡು ಬಂದ ನಂತರ ಅಲರ್ಟ್ ಆದ ತಹಸೀಲ್ದಾರ್ ಅವರು ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದರು. ಏನು ಈಗಾಗಲೇ ಒಂದು ನೀರಿನ ವ್ಯವಸ್ಥೆ ಆದರೂ ಕೂಡ ತಹಸೀಲ್ ಕಚೇರಿ ಮುಂಭಾಗದಲ್ಲಿದ್ದಂಥ ಏನು ಆವರಣ ಇದೆ ಅದು ಕೂಡ ಎಲ್ಲೋ ಒಂದು ಕಡೆ ಒಂದು CC ರೋಡ್ ಮಾಡಿಸಿದ್ರೆ ಭಾಳ ಅನುಕೂಲ ಆಗ್ತಾ ಎಂಬುದು ಒಂದು ಬೇಡಿಕೆ ಜನರಿದೆ. ಮತ್ತು ಏನು ಈಗಾಗಲೇ ಉಪನೋಂದಣ ಕಚೇರಿ ಇರ್ತದೆ ಆಸ್ತಿ ಮಾರಾಟ ಮಾಡೋ, ಆ ಕಚೇರಿಗೆ ಹೋಗ್ಬೇಕಾದ್ರೆ ಅಂಗವಿಕಲರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಅವ್ರು ಎತ್ಕೊಂಡೇ ಅನ್ನೋದಂದ್ರೆ ಹೋಗ್ಬೇಕಾಗ್ತದೆ. ಆ ಕಚೇರಿ ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಗಮನ ಕೂಡ ನಾವು ತಂದೀವಿ. ಆ ಕಚೇರಿ ಏನು ಕೆಳ ಅಂದ್ರೆ ಮೇಲಂತ ಮೊದಲನೇ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್ದಲ್ಲಿ ಮಾಡೋರ ಅಂಗವಿಕಲರು ಇರ್ಬೋದು, ವಯಸ್ಸಾದವ್ರಿಗೆ ಇರ್ಬೋದು, ಈ ರೀತಿ ಎತ್ಕೊಂಡು ಒಯ್ಯೋಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಹೀಗಾಗಿ ಕಚೇರಿ ಒಂದು ಕೆಳಗಡೆ ಬರಬೇಕು ಮತ್ತು ಕುಡಿಯೋ ನೀರಿಂದು ಮತ್ತು ಅದೇ ರೀತಿ ಶೌಚಾಲಯ ಅನ್ನೋದಂದ್ರೆ ಈಗಾಗಲೇ ಇದ್ದೂ ಇಲ್ದಂಗೆ ಅವ ದುರಸ್ತಿ ಆಗಬೇಕು ಎಂಬುದು ಈಗಾಗಲೇ ನಾವು ಅಧಿಕಾರಿಗಳ DC ಗಮನಕ್ಕೆ ತಂದೀವಿ ಅಂತ ಹೇಳ್ಬೋದು ಜಯಪ್ರಕಾಶ್. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದು ಫಟಾಫಟ್ ಇಂಪ್ಯಾಕ್ಟ್ ಆಗಿದೆ. ಮುಂದೆ ಕಡೆ ಒಂದು ರೋಡ್ ಅದ್ಭುತವಾಗಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಇದನ್ನು ಫಾಲೋ ಅಪ್ ಮಾಡ್ತಾರೆ ನಮ್ಮ ಮಲ್ಲಿಕಾರ್ಜುನ್ ಮರಕಲೆ ಅವರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ತೆ.